ನಾನು ನಿಮ್ಮನ್ನು ಕಾಪಾಡುತ್ತೇನೆ, ನಿಮಗೆ ಬರುವಂತಹ ಕಷ್ಟಗಳನ್ನು ನಾನು ದೂರು ಮಾಡುತ್ತೇನೆ, ನಾನು ನಿಮ್ಮನ್ನು ನೋಡಿಕೊಳ್ಳುತ್ತೇನೆ, ನಿಮ್ಮನ್ನು ನಾನು ಕಾಯುತ್ತೇನೆ ಎಂದು ಇಂತಹ ಭವಿಷ್ಯದಿಂದ ನೀವು ನೆಮ್ಮದಿಯಾದ ಜೀವನವನ್ನು ನಡೆಸುತ್ತಿದ್ದೀರಾ. ಇಂತಹ ಮಾತುಗಳನ್ನು ಕೇಳಿ ನೀವು ಚಿಂತೆ ಬಿಟ್ಟು ನಿಮ್ಮ ಜೀವನವನ್ನು ನಡೆಸುತ್ತಿದ್ದರೆ ಅಲ್ಲಾಹನ ಈ ಒಂದು ಆಯತ್ ಕೇಳಿ, ಆಗ ನಿಮಗೆ ಅರ್ಥವಾಗುತ್ತದೆ ನೀವು ಎಂತಹ ಒಂದು ಅಂಧಕಾರದಲ್ಲಿ ಇದ್ದೀರಿ, ಕತ್ತಲೆಯಲ್ಲಿ ಇದ್ದೀರಿ ಎಂದು. ಅಲ್ಲಾಹನು ಈ ಮಾತನ್ನು ಹೇಳಿದ್ದಾನೆ, ಮನ್ಜಲ್ಲಜಿ ಯಶ್ಫವು ಇಂದವು ಇಲ್ಲಾ ಬಿಇಜ್ನಿ ಎಂದು. ಈ ಅರ್ಥವನ್ನು ನಾವು ತೆಗೆದು ನೋಡಿದಾಗ ಇದರಲ್ಲಿ ಅಲ್ಲಾಹನು ಹೇಳಿದ್ದಾನೆ, ಯಾರು ಇದ್ದೀರಿ ಅಲ್ಲಾಹನ ಅನುಮತಿ ಇಲ್ಲದೆ ನನ್ನ ಮುಂದೆ ಬಂದು ಶಿಫಾರಸು ಮಾಡುವವರು, ಮಧ್ಯಸ್ಥಿಕೆ ವಹಿಸುವವರು, ಅಲ್ಲಾಹನು ಅನುಮತಿ ಇಲ್ಲದೆ ಯಾರು ಒಬ್ಬರು ಬಂದು ಶಿಫಾರಸು ಮಧ್ಯಸ್ಥಿಕೆ ವಹಿಸಲು ಸಾಧ್ಯವಿಲ್ಲ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತಹು. ಕೆಲವೊಂದಿಷ್ಟು ಜನಗಳು ನಮ್ಮ ಈ ಪ್ರತಿದಿನದ ಜೀವನದಲ್ಲಿ, ನಿತ್ಯದ ಜೀವನದಲ್ಲಿ ಒಂದಿಷ್ಟು ಜನಗಳು ನಮ್ಮ ಭಾವನೆಗಳನ್ನು ಮತ್ತು ಏನು ಅರಿಯದೆ ವಿದ್ಯೆ ಇಲ್ಲದವರನ್ನು, ಜ್ಞಾನ ಇಲ್ಲದವರನ್ನು ಅಂಧಕಾರದಲ್ಲಿ ಮುಳುಗಿಸುತ್ತಿದ್ದಾರೆ. ಅವರೂ ಸಹಿತ ಅಂಧಕಾರದಲ್ಲಿ ಇದ್ದಾರೆ, ಅವರನ್ನು ನಂಬುವವರು ಸಹಿತ ಅಂಧಕಾರದಲ್ಲಿ ಮುಳುಗಿದ್ದಾರೆ. ಅದು ಹೇಗೆ ಎಂದರೆ, ಇಸ್ಲಾಂ ಮೇನ್ ವಿದ್ಯೆಗೆ, ಜ್ಞಾನಕ್ಕೆ ಬೆಲೆ ಕೊಡುತ್ತದೆ. ಇಸ್ಲಾಮಿನ ಮೊದಲನೇ ಪಾಠವೇ ನೀನು ಕಲಿಯಬೇಕು, ನೀನು ಜ್ಞಾನ ಹೊಂದಬೇಕು, ನೀನು ವಿದ್ಯಾವಂತನಾಗಬೇಕು ಎಂದು. ಹಾಗಾಗಿ ಅಲ್ಲಾಹನೂ ಸಹಿತ ವಿದ್ಯೆ ಯಾರು ಕಲಿಯುತ್ತಾರೋ ಅವರನ್ನು ಯಾರು ಮೋಸ ಮಾಡಲು ಸಾಧ್ಯವಿಲ್ಲ ಎಂದು ನಮಗೆ ವಿದ್ಯೆಗೆ ಪ್ರಾಮುಖ್ಯತೆ ಮತ್ತು ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಕೂಡ ನೀವು ಜ್ಞಾನವನ್ನು ತಿಳಿದುಕೊಂಡು ಇಸ್ಲಾಮಿನಲ್ಲಿ ಎಲ್ಲವೂ ಸಿಗುತ್ತದೆ. ಖುರಾನ್ ಒಂದು ಯಾವ ರೀತಿಯಾದ ಬುಕ್ಕು ಆಗಿದೆ ಎಂದರೆ, ನಮ್ಮ ಈ ಪೂರ ಬ್ರಹ್ಮಾಂಡವೇ ನಮ್ಮ ಈ ಪವಿತ್ರ ಗ್ರಂಥದಲ್ಲಿ ಖುರಾನಿನಲ್ಲಿ ಸಿಗುತ್ತದೆ. ಹಾಗಾಗಿ ಈ ಖುರಾನಿನ ಸ್ವಲ್ಪ ಜ್ಞಾನವೂ ನಮಗೆ ಸಿಕ್ಕರೆ ಆ ಅಲ್ಲಾಹನು ನಮಗೆ ಜೀವನವನ್ನು ಪಾವನ ಮಾಡುತ್ತಾನೆ. ನಮ್ಮನ್ನು ಯಾರು ಮೋಸ ಮಾಡಲು ಸಾಧ್ಯವಿಲ್ಲ, ನಮ್ಮನ್ನು ಯಾರು ದಾರಿ ತಪ್ಪಿಸಲು ಸಾಧ್ಯವಿಲ್ಲ. ಹಾಗಾಗಿ ನಾವು ಅಲ್ಲಾಹನು ನೀಡಿರುವ ಈ ಪವಿತ್ರ ಗ್ರಂಥವನ್ನು ಸ್ವಲ್ಪವಾದರೂ ನಮ್ಮ ಜೀವನದಲ್ಲಿ ನಾವು ತಿಳಿದುಕೊಂಡು ನಮ್ಮ ಜೀವನವನ್ನು ಸರಿಯಾದ ದಾರಿಯಲ್ಲಿ ನಡೆಸಿಕೊಳ್ಳುವುದು ತುಂಬ ಅಗತ್ಯವಾಗಿದೆ. ನಾನು ನಿಮಗೆ ಒಂದು ಮಾತನ್ನು ಹೇಳುತ್ತೇನೆ. ಅದು ಏನು ಎಂದರೆ, ಹಿಂದಿನ ಕಾಲದಲ್ಲಿ ಏನು ಮಾಡುತ್ತಿದ್ದರು ಎಂದರೆ, ತಮ್ಮ ಆತ್ಮರಿಗೆ, ತಮ್ಮ ಆತ್ಮೀಯರಿಗೆ ಪತ್ರವನ್ನು ಬರೆಯುತ್ತಿದ್ದರು. ಅದು ತಮ್ಮ ತಂದೆ ತಾಯಿಗಳಿಗಿರಬಹುದು, ಸಂಬಂಧಿಗಳಿಗಿರಬಹುದು, ಸ್ನೇಹಿತರಿಗಿರಬಹುದು, ಪತ್ರವನ್ನು ಬರೆಯುತ್ತಿದ್ದರು. ಆದರೆ ಆಗಿನ ಕಾಲದ ಜನ ಅನಕ್ಷರಸ್ಥರು ಜಾಸ್ತಿ ಇರುತ್ತಿದ್ದರು. ಆಗ ಆ ಪತ್ರವನ್ನು ಒಯ್ದು ಅವರಿಗೆ ಕೊಟ್ಟಾಗ ಅವರು ಆ ಪತ್ರವನ್ನು ನೋಡಿ ಏನು ಅರಿಯುತ್ತಿರಲಿಲ್ಲ. ಅವರಿಗೆ ಅದರಲ್ಲಿ ಏನಿದೆ, ಇದರಲ್ಲಿ ಏನೋ ಯಾರು ಕಳಿಸಿದ್ದಾರೆ ಎನ್ನುವುದು ಸಹಿತ ಗೊತ್ತಾಗುತ್ತಿರಲಿಲ್ಲ. ಆಗ ಆ ಪತ್ರವನ್ನು ತೆಗೆದುಕೊಂಡು ಯಾರು ಓದಿದ್ದವರು ಇದ್ದಾರೆ, ಯಾರು ತಿಳಿದಿದ್ದವರು ಇದ್ದಾರೆ, ಅವರ ಹತ್ತಿರ ಬೇಗ ಓಡಿ ಹೋಗಿ ಆ ಪತ್ರವನ್ನು ನೀಡಿ, ಇದರಲ್ಲಿ ಏನು ಇದೆ ನನಗೆ ಹೇಳಿ, ನನ್ನ ಆತ್ಮೀಯರು ನನಗೆ ಪತ್ರ ಬರೆದಿದ್ದಾರೆ, ನಾನು ಇದನ್ನು ತಿಳಿದುಕೊಳ್ಳಬೇಕು, ನಾನು ಇದರಲ್ಲಿ ಏನಿದೆ ಎನ್ನುವುದು ಬೇಗ ತಿಳಿದುಕೊಳ್ಳಬೇಕು ಎಂದು ಚಡಪಡಿಸುತ್ತಾ ಆ ಪತ್ರದ ಅರ್ಥವನ್ನು ತಿಳಿಯುತ್ತಿದ್ದರು. ಅದೇ ರೀತಿ ಈಗಿನ ಕಾಲದಲ್ಲೂ ವಾಟ್ಸಪ್ಪಿನಲ್ಲಿ ಒಂದು ಮೆಸೇಜ್ ಬಂದಾಗ ನಮ್ಮ ಆತ್ಮೀಯರಿಂದ ಅದರಲ್ಲಿ ಏನಿದೆ ಎನ್ನುವುದು ನಾವು ಸ್ವಲ್ಪವೂ ತಡ ಮಾಡದೆ, ಎಂತಹ ಪರಿಸ್ಥಿತಿಯಲ್ಲಿದ್ದರೂ ಸಹಿತ ಅದನ್ನು ತೆರೆದು ಬೇಗನೆ ಓದಿ ಆ ಮೆಸೇಜನ್ನು ತಿಳಿದುಕೊಳ್ಳುತ್ತೇವೆ. ಆದರೆ ಈ ಜಗತ್ತಿನ ಬ್ರಹ್ಮಾಂಡದ ಒಬ್ಬ ಬಾದ್ಷಾ, ಆ ರಾಜ, ನಮ್ಮನ್ನು ಕಾಯುತ್ತಿರುವಂತಹ ಆ ಅಲ್ಲಾಹನು ನಮಗೆ ಒಂದು ಪತ್ರ ಬರೆದಿದ್ದಾನೆ. ಆದರೆ ನಾವು ಅದನ್ನು ಇನ್ನೂವರೆಗೂ ತೆರೆದಿಲ್ಲ. ಅದರ ಒಳಗೆ ಅಲ್ಲಾಹನು ಏನು ಹೇಳಿದ್ದಾನೆ ಎನ್ನುವುದು ಸಹಿತ ನಮಗೆ ಚಿಂತೆ ಇಲ್ಲದೆ ಆ ಒಂದು ಪವಿತ್ರವಾದ ಗ್ರಂಥವನ್ನು ನಮ್ಮ ಮನೆಗಳಲ್ಲಿ ಮೇಲೆ ಎತ್ತರವಾದ ಸ್ಥಾನದಲ್ಲಿ ಇಟ್ಟು, ಅದು ಅಲ್ಲಾಹನು ನಮಗೆ ನೀಡಿರುವ ಬುಕ್ ಆಗಿದೆ, ಪವಿತ್ರವಾದ ಗ್ರಂಥವಾಗಿದೆ ಎನ್ನುವುದು ಅಷ್ಟೇ ನಮ್ಮ ಕೆಲಸವಾಗಿದೆ. ನಾವು ಈ ಕೆಲಸವನ್ನು ಬಿಟ್ಟು ಅಲ್ಲಾಹನು ನೀಡಿರುವ ಆ ಪತ್ರವನ್ನು, ಅಲ್ಲಾಹನು ನಮಗೆ ಹೇಳಿರುವ ಆ ಮಾತುಗಳನ್ನು, ಅಲ್ಲಾಹನ ಪ್ರತಿಯೊಂದು ಮಾತು ಆ ಒಂದು ಪುಸ್ತಕದಲ್ಲಿ ಅಡಗಿದೆ, ಆ ಒಂದು ಪವಿತ್ರವಾದ ಗ್ರಂಥದಲ್ಲಿ ಅಡಗಿದೆ ಎಂದು ನಾವು ತಿಳಿದುಕೊಂಡು ಅಲ್ಲಾಹನು ನಮ್ಮ ಜೊತೆ ಮಾತನಾಡಬೇಕು ಎಂದರೆ ನಾವು ಆ ಗ್ರಂಥವನ್ನು ತಿಳಿಯಬೇಕು. ಆ ಒಂದು ಪವಿತ್ರವಾದ ಗ್ರಂಥದಲ್ಲಿ ಅಲ್ಲಾಹನು ಏನೆಲ್ಲ ಹೇಳಿದ್ದಾನೆ ಎನ್ನುವುದು ಸ್ವಲ್ಪವೂ ನಮಗೆ ಕ್ಯೂರಿಯಾಸಿಟಿ ಬಂದಾಗ, ಅದನ್ನು ಕುತೂಹಲದಿಂದ ನಾವು ಓದಲು ಪ್ರಯತ್ನಿಸಿದಾಗ
ಇನ್ಶಾ ಅಲ್ಲಾ ಅಲ್ಲಾಹನು ಕುರಾನಿನಲ್ಲೇ ಹೇಳಿದ್ದಾನೆ, ಯಾರಿದ್ದೀರಿ ಈ ಒಂದು ಪವಿತ್ರವಾದ ಗ್ರಂಥವನ್ನು ಓದುವವರು, ನಾನು ಓದುವವರಿಗೆ ಈ ಗ್ರಂಥವನ್ನು ತುಂಬ ಸುಲಭ ಮಾಡಿ ಕೊಡುತ್ತೇನೆ ಎಂದು ನಮಗೆ ಅಲ್ಲಾಹನು ಭಾಷೆಯನ್ನು ನೀಡಿದ್ದಾನೆ. ಹಾಗಾಗಿ ನಾವು ಒಂದು ಹೆಜ್ಜೆ ಈ ಪುಸ್ತಕದ ಅರ್ಥವನ್ನು ಪಡೆಯಲು ಇಟ್ಟಾಗ ಅಲ್ಲಾಹನು ನಮ್ಮ ಹತ್ತಿರ 1000 ಹೆಜ್ಜೆಗಳನ್ನು ಇಡಲು ಸಿದ್ಧನಾಗಿದ್ದಾನೆ. ಹಾಗಾಗಿ ನಾವು ಈ ಪವಿತ್ರವಾದ ಬುಕ್ಕಿನಲ್ಲಿ, ಈ ಗ್ರಂಥದಲ್ಲಿ ಏನಿದೆ ಎನ್ನುವುದನ್ನು ಅರಿಯಬೇಕು ಅಷ್ಟೇ. ಅದಕ್ಕೆ ಯಾವ ವಯಸ್ಸಿನ ಮಿತಿಯೂ ಇಲ್ಲ, ಯಾವುದು ಜಾತಿಯೂ ಮಿತಿ ಇಲ್ಲ. ಎಲ್ಲ ಧರ್ಮದವರು ಸಹಿತ ಈ ಪವಿತ್ರ ಗ್ರಂಥವನ್ನು ಅರಿಯಲು ಪ್ರಯತ್ನಿಸಬಹುದು. ಅಲ್ಲಾಹನು ನಿಮಗೆ ಈ ದಾರಿಯನ್ನು ಸುಲಭ ಮಾಡಿಕೊಡುತ್ತಾನೆ. ಹಾಗಾಗಿ ಯಾರು ಮೋಸ ಹೋಗುವುದೇ, ಅಲ್ಲಾಹನು ಸೂರ ಬಹರಾದಲ್ಲಿ 255 ಈ ಆಯತ್ತಿನಲ್ಲಿ ಒಂದು ಮಾತು ಹೇಳಿದ್ದಾನೆ. ಈ ಆಯತ್ ಐತಲ್ ಕುರ್ಸಿ ಎಂದು ನಾವು ಕರೆಯುತ್ತೇವೆ. ಇದು ಪ್ರಸಿದ್ಧವಾದ ಆಯತ್ತಾಗಿದೆ. ಇದರಲ್ಲಿ ಒಂದು ಭಾಗ ಅಲ್ಲಾಹನು ಈ ಮಾತನ್ನು ಹೇಳಿದ್ದಾನೆ, ಮನ್ಜಲ್ಲಜಿ ಯಶ್ಫವು ಇಂದವು ಇಲ್ಲಾ ಬಿಇಜ್ನಿ ಎಂದು. ಈ ಅರ್ಥವನ್ನು ನಾವು ತೆಗೆದು ನೋಡಿದಾಗ ಇದರಲ್ಲಿ ಅಲ್ಲಾಹನು ಹೇಳಿದ್ದಾನೆ, ಯಾರು ಇದ್ದೀರಿ ಅಲ್ಲಾಹನ ಅನುಮತಿ ಇಲ್ಲದೆ ನನ್ನ ಮುಂದೆ ಬಂದು ಶಿಫಾರಸು ಮಾಡುವವರು, ಮಧ್ಯಸ್ಥಿಕೆ ವಹಿಸುವವರು, ಅಲ್ಲಾಹನು ಅನುಮತಿ ಇಲ್ಲದೆ ಯಾರು ಒಬ್ಬರು ಬಂದು ಶಿಫಾರಸು ಮಧ್ಯಸ್ಥಿಕೆ ವಹಿಸಲು ಸಾಧ್ಯವಿಲ್ಲ ಎಂದು ಅಲ್ಲಾಹನು ಹೇಳಿದ್ದಾನೆ. ಈ ಮಾತು ನಾಳೆ ಖಯಾಮತ್ತಿಗೆ ಅನ್ವಯಿಸುತ್ತದೆ. ನಾಳೆ ಖಯಾಮತ್ತಿನ ದಿನ ಅಲ್ಲಾಹನ ಮುಂದೆ ನಿಂತು ಯಾರಿಗೂ ಶಿಫಾರಸು ಮಾಡುವುದು ಅಲ್ಲಾಹನ ಅನುಮತಿ ಇಲ್ಲದೆ ಯಾರೊಬ್ಬರು ಮಾಡಲು ಸಾಧ್ಯವಿಲ್ಲ. ಯಾರೊಬ್ಬರು ಎಂದರೆ ನಬಿಗಳು ಸಹಿತ, ರಸೂಲರು ಸಹಿತ ಅಲ್ಲಾಹನ ಅನುಮತಿ ಇಲ್ಲದೆ ಯಾರನ್ನು ಶಿಫಾರಸು ಉಳಿಸಿಕೊಳ್ಳಲು ಸಾಧ್ಯವಿಲ್ಲ. ಅಲ್ಲಾಹನು ಇನ್ನೊಂದು ಮಾತು ಹೇಳಿದ್ದಾನೆ, ನಾನು ಕೆಲವಷ್ಟು ಜನರಿಗೆ ಶಿಫಾರಸು ಮಾಡುವ ಶಕ್ತಿಯನ್ನು ನೀಡುತ್ತೇನೆ. ಅಂತಹ ವ್ಯಕ್ತಿಗಳು ಮಾತ್ರ ಅಲ್ಲಾಹನಿಗೆ ಶಿಫಾರಸು ಎಂದರೆ ಮಧ್ಯಸ್ಥಿಕೆ ವಹಿಸಿ ಒಬ್ಬರನ್ನು ಕಾಪಾಡು ಎಂದು ಅಲ್ಲಾಹನ ಮುಂದೆ ಹೋಗಿ ನಿಂತುಕೊಳ್ಳಬಹುದು. ಅವರು ಯಾರಾಗಿರುತ್ತಾರೆ ಎಂದರೆ ವಲಿಗಳಾಗಿರಬಹುದು, ರಸೂಲರಾಗಿರಬಹುದು, ನಬಿಗಳಾಗಿರಬಹುದು, ಅಲ್ಲಾಹನ ದಾರಿಯಲ್ಲಿ ನಡೆದು ಅಲ್ಲಾಹನಿಗೋಸ್ಕರ ತಮ್ಮ ಜೀವನವನ್ನು ಮುಡಿಪಾಗಿಟ್ಟಿರುವವರಾಗಿರಬಹುದು, ಹಾಫೀಜ್ ಆಗಿರಬಹುದು. ಇವರು ನಾಳೆ ಅಲ್ಲಾಹನ ಅನುಮತಿಯನ್ನು ಪಡೆದು ಕೆಲವಷ್ಟು ಜನಗಳನ್ನು ನರಕದಿಂದ ಉಳಿಸಿ ಇವರನ್ನು ಸ್ವರ್ಗಕ್ಕೆ ಹಾಕು ಅಲ್ಲ ಎಂದು ಬೇಡಿಕೊಳ್ಳುವ ಶಕ್ತಿಯನ್ನು ಅಲ್ಲಾಹನು ನೀಡುತ್ತಾನೆ. ಆದರೆ ಕೇವಲ ಅಲ್ಲಾಹನ ಅನುಮತಿ ಸಿಕ್ಕಾಗ ಮಾತ್ರ ಈ ವಿಷಯ ಸಾಧ್ಯವಾಗುತ್ತದೆ. ಹಾಗಾಗಿ ಇದು ನಮಗೆ ನಾಳೆ ಖಯಾಮತ್ತಿನ ದಿನವೇ ನಮಗೆ ತಿಳಿಯುತ್ತದೆ. ನಾವು ಒಳ್ಳೆಯ ಕೆಲಸದಲ್ಲಿ ಇದ್ದೇವೋ ಕೆಟ್ಟ ಕೆಲಸದಲ್ಲಿ ಇದ್ದೇವೋ, ನಮ್ಮ ಕೈಯಲ್ಲಿ ಒಳ್ಳೆಯ ಬುಕ್ಕು ಸಿಗುತ್ತದೋ ಕೆಟ್ಟ ಬುಕ್ಕು ಸಿಗುತ್ತದೋ, ನಮಗೆ ಯಾವ ರೀತಿಯಾದ ನಮ್ಮ ಜೀವನ ನಾವು ನಡೆಸಿ ಬಂದಿದ್ದೇವೋ ಎಂಬುದು ನಾಳೆ ಖಯಾಮತ್ತಿನ ದಿನವೇ ನಮಗೆ ಗೊತ್ತಾಗುತ್ತದೆ. ಅಲ್ಲಿಯವರೆಗೂ ಯಾರೊಬ್ಬರಿಗೂ ಈ ಒಂದು ಶಕ್ತಿಯು ಇದೆ ಎಂದು ಯಾರಿಗೂ ಸಾಧ್ಯವಿಲ್ಲ. ಹಾಗಾಗಿ ಈ ಭೂಮಿಯ ಮೇಲೆ ನಾನು ನಿಮ್ಮನ್ನು ಕಾಪಾಡುತ್ತೇನೆ, ನಾನು ನಿಮಗೆ ನೋಡಿಕೊಳ್ಳುತ್ತೇನೆ, ನಾಳೆ ಖಯಾಮತ್ತಿನ ದಿನ ನಾನು ನಿಮ್ಮನ್ನು ಶಿಫಾರಸು ಮಾಡುತ್ತೇನೆ ಎಂದು ದುನಿಯಾದಲ್ಲಿ ಯಾರು ಹೇಳುತ್ತಾರೋ ಆ ಮಾತುಗಳನ್ನು ನಂಬದೆ ನಿಮ್ಮ ಜೀವನವನ್ನು ಸರಿಯಾದ ದಾರಿಯಲ್ಲಿ ನಮ್ಮ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ತೋರಿಸಿಕೊಟ್ಟಿರುವ ದಾರಿಯಲ್ಲಿ ನಡೆಸಿಕೊಂಡು ನೀವು ಹೋದರೆ ಇನ್ಶಾ ಅಲ್ಲಾಹನಿಗೆ ಇಷ್ಟವೂ ಸಹಿತ ಆಗುತ್ತದೆ. ನಾವು ಇಲ್ಲಿಯೂ ಕೂಡ ನಾಳೆ ಆಖಿರತ್ನಲ್ಲೂ ಕೂಡ ಅಲ್ಲಾಹನ ಒಂದು ರಜಾದಲ್ಲಿ ಅಲ್ಲಾಹನು ನಮ್ಮನ್ನು ನೋಡಿದರೆ ಖುಷಿ ಪಡಬೇಕು. ಅಂತಹ ಜೀವನವನ್ನು ಮಾಡಿ ನಾವು ಹೋಗೋಣ. ಅಲ್ಲಾಹನ ಮುಂದೆ ಒಂದು ದಿನ ಹೋಗಿ ನಾವು ನಿಲ್ಲಬೇಕು. ಅದನ್ನು ಪ್ರತಿದಿನ ನಾವು ನೆನಪು ಮಾಡಿಕೊಂಡು ಅವನ ಇಷ್ಟಪಟ್ಟ ಹಾಗೆ ಅವನ ದಾರಿಯಲ್ಲಿ ಹೋದರೆ ಇನ್ಶಾ ನಮಗೆ ಈ ಭೂಮಿಯೂ ಸುಲಭವಾಗುತ್ತದೆ, ನಾಳೆ ಆಖಿರತ್ತಿನ ದಿನವೂ ನಮಗೆ ಸುಲಭವಾಗುತ್ತದೆ.